ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇದು 25ನೇ ವರ್ಷ. ಕಾಶ್ಮೀರದ ದ್ರಾಸ್ನಲ್ಲಿ ಹುತಾತ್ಮ ಯೋಧರ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ಪುಷ್ಪನಮನ ಸಲ್ಲಿಸಿ ಹೇಳಿದ್ರು, ಭಯೋತ್ಪಾದಕರು ನಿಮ್ಮ ಉದ್ದೇಶ ಮತ್ತು ಪಾಕಿಸ್ತಾನದವ್ರದ್ದು ಎಂದಿಗೂ ಸಫಲ ಆಗಲ್ಲ ಬಿಡಿ ಅದಕ್ಕೆ ಅಂತ ಹೇಳಿದ್ರು. ಆ ನಂತರ ಅವರು ಹೇಳಿದ್ರು, ಅಗ್ನಿಪಥ್ ಯೋಜನೆ ನಮ್ಮ ಸೇನೆಯ ಸುಧಾರಣೆಗೆ ಅಗತ್ಯವಾಗಿದೆ. ಭಾಳ ಎಮೋಷ್ನಲಿ ಮಾತಾಡಿದ್ರು. ಅದನ್ನೇನೋ ನಾವು ಪೆನ್ಷನ್ ಉಳಿಸೋಕೆ ಓಡಾಡ್ತಿದ್ದೀವಿ, ನಾನು ಈಗ ಬೇಕಾದ್ರೆ ಲಾಭ ಅಂದ್ಕೊಂಡಿಲ್ಲ, 30 ವರ್ಷ ಆದಮೇಲೆ ಅದು ಪೆನ್ಷನ್ ಎಲ್ಲ ನಿಲ್ಲಬೇಕಾದ್ರೆ ಅದಕ್ಕೆ ನಾನು ಮಾಡೋದಾಗಿದ್ದರೆ ನಾನು ಯಾಕೆ ಇಷ್ಟು ಕೆಟ್ಟ ಹೆಸರು ತಗೊಳ್ಳೋ ಥರ ಎಲ್ಲರ ಕೈಲೂ ಬಯಸ್ಕೊಂಡು ಇದನ್ನು ಮಾಡಬೇಕಾಗಿತ್ತು. ಈಗ ಅದು ಅಲ್ಲ ಕಾರಣ. ದಿ ಆರ್ಮಿ ಹ್ಯಾಸ್ ಟು ಬಿ ಯಂಗ್, ಅದು ಆಗಬೇಕದು ಅನ್ನೋ ಕಾರಣಕ್ಕೆ. ಪ್ಲಸ್ ಅವ್ರಿಗೆಲ್ಲ ಮೀಸಲು ಉದ್ಯೋಗ ಕೊಡ್ತೀವಿ ಅಂತ ಅವರದ್ದು. ಇವತ್ತು ಉತ್ತರ ಪ್ರದೇಶನೂ ಮೀಸಲನ್ನು ಅನೌನ್ಸ್ ಮಾಡಿದೆ. ದಾರಿ ತಪ್ಪಿಸೋ ಕೆಲಸನ ನಿಲ್ಲಿಸಿ ದೇಶದ ಭದ್ರತೆ ವಿಚಾರದಲ್ಲಿ ಅಂತ ಪ್ರೈಮ್ ಮಿನಿಸ್ಟರ್ ವಾದ. ಈ ಮಧ್ಯ ಬೆಂಗಳೂರಲ್ಲೂ ಮಾಡಿದ್ದಾರೆ. ಕೆಲವರು ಹೋಗಿ ಗೌರವ ಪ್ರಕಾರದಲ್ಲಿ ಒಂಚೂರು ಹೂವು ಇಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಎಲ್ಲ ನೆನಪಿರಲಿ, ಕಾರ್ಗಿಲ್ ಯುದ್ಧ ಆಗಿ 25 ವರ್ಷ ವಾಜಪೇಯಿ ಇದ್ದರು, ಆಗ ನವಾಜ್ ಶರೀಫ್ ಇದ್ದರು, ಲೆಫ್ಟಿನೆಂಟ್ ಆಗಿ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥನಾಗಿ ಪರ್ವೇಜ್ ಮುಷರಫ್ ಇದ್ದರು. ಅವ್ರು ಸತ್ತು ಹೋಗ್ಬಿಟ್ರು ಬಿಡ್ರಿ. ಆ ಪಾರ್ಟಿ ಆಮೇಲೆ ಕೂ ಮಾಡಿಬಿಟ್ಟು ತಾನೇ ಆಳೋದು ಮಾಡಾಯಿತು ಅದು. ಆತನ ಕಿತಾಪತಿಯಿಂದ ಆಗಿದ್ದಂತಹ ಇಷ್ಟೆಲ್ಲ ಘಟನೆ ಇವತ್ತು. ವಿಜಯ್ ದಿವಸ್ 25ನೇ ವರ್ಷದ ಹೊತ್ತಿನಲ್ಲೇ ಲೇಹ್ಗೆ ಸಂಪರ್ಕ ಕಲ್ಪಿಸುವಂತಹ ಸರ್ವ ಋತು ಶಿಂಘೂನ್ ಲಾ ಸುರಂಗ ನಿರ್ಮಾಣಕ್ಕೆ ವರ್ಚುವಲ್ ಆಗಿ ಮೋದಿಯವರು ಚಾಲನೆ ಕೊಟ್ಟರು. ಅದರ ಒಂದು ವಿಶೇಷತೆಯನ್ನು ನೋಡೋಣ. 4.1 ಕಿಲೋಮೀಟರ್ ಜೋಡಿ ಟ್ಯೂಬ್ ಸುರಂಗ. ಅದು ಕಾರಣ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಚೈನಾ ಬಾರ್ಡರ್ಗೆ ಬರುತ್ತೆ, ಹಂಗಾಗಿ ಚೈನೀಸ್ಗೆ ಒಂದು ಟಾಂಗ್ ಕೊಡಕ್ಕದು, ನಮ್ಮ ಸೇನೆ ಎಕ್ವಿಪ್ಮೆಂಟ್ಗಳನ್ನೆಲ್ಲ ಮೂವ್ ಮಾಡೋದು, ಪ್ಲಸ್ ಜನರಿಗೂ ಅಂದ್ಕೊಳ್ಳೋದು. ಲೇಹ ಎಲ್ಲ ಹವಾಮಾನದಲ್ಲೂ ಲೇಹಗೆ ಸಂಪರ್ಕ ಸಿಕ್ಕತ್ತೆ. ಇದನ್ನು BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ನಿರ್ಮಾಣ ಮಾಡ್ತಾರೆ. ಕಾಮಗಾರಿಗೆ ಒಂದು 2 ವರ್ಷ ಬೇಕು ಅಂತಿದ್ದಾರೆ. ಕಳೆದ ಫೆಬ್ರವರಿ ಇದು ವಿಶ್ವದ ಅತಿ ಎತ್ತರದ ಸುರಂಗ ಎಂಬ ಖ್ಯಾತಿಗೂ ಒಳಗಾಗತ್ತಿದು ಮುಗಿದ ನಂತರದ. ಸೊ ಇದು ಸ್ಟ್ರಾಟಜಿಕ್ ಮತ್ತು ಪಬ್ಲಿಕ್, ಜನ ಮತ್ತು ಸೈನ್ಯ ಎರಡಕ್ಕೂ ಲಾಭ ತರಬಹುದಾದ ಯೋಜನೆ. ಆಲ್ ರೈಟ್.